ಎಲ್ಲರಿಗೂ ನಮಸ್ಕಾರ. ಬರುವಂಥ ಬೆಳಗಾವಿ ಲೋಕಸಭಾ ಚುನಾವಣೆಯ ನಿಮಿತ್ತ ಬೆಳಗಾವಿ ದಕ್ಷಿಣ ವಿಧಾನಸಭೆಯ BLA ಮತ್ತು ಪ್ರಮುಖ ಕಾರ್ಯಕರ್ತರ ಸಮಾವೇಶ. ಈ ಸಮಾವೇಶದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಉತ್ತರ ಶಾಸಕರು ಆತ್ಮೀಯರಾದ ರಾಜು ಸೇಠ್ ಅವರೇ, ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾದ ವಿನಯ್ ನಾವಲಗಟ್ಟಿ ಅವರೇ, ಸುನೀಲ್ ಹನುಮಣ್ಣವರೇ, ಬಸ್ಸು ತಾನೇ ನಿಮ್ಮನ್ನೆಲ್ಲ BLA ಬಗ್ಗೆ ಹೇಳಿದಂಥ ಬಸ್ಸು ಸೀಗಾವಿ ಅವರೇ, ದೀಪಕ್ ಕೋಜುಲ್ಗಿ ಅವರೇ, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಪಾಟೀಲ್ ಅವರು, ಡಗೆ ಅವರು, ರಮೇಶ್ ಸೊಂಟಕಿ, ಪ್ರದೀಪ್ ಅವರು, ನಮ್ಮ ಕಾರ್ಪೊರೇಟರ್ಗಳಾದ ಮುಲ್ಲಾ ಮೇಡಮು, ನೊಕ್ರೆ ಮೇಡಮು, ಮತ್ತೆ ಉಳಿದ್ರೆ ಮಲ್ಲೇಶ್ ಚೋಗ್ಲೆ ಅವರು, ಮತ್ತೆ ರಾಘವೇಂದ್ರ, ಹೊಸದಾಗಿ ಬೂಡ ಸದಸ್ಯರಾದ ರಾಘವೇಂದ್ರ ಅವರು, ರಮೇಶ್ ಗೋರಲ್ ಅವರು, ಇನ್ನುಳಿದ ನಮ್ಮ ಕದಮ್ ಅವರು, ಅಶ್ಫಾಕ್ ಅವರು, ಎಲ್ಲ ನಾಯಕರು ಕೂಡ ವೇದಿಕೆ ಮೇಲೆ ಇವತ್ತು ವಿಶೇಷವಾಗಿ ಉಪಸ್ಥಿತಿದ್ದಾರೆ. ತಮಗೆಲ್ಲ ವಿಷಯ ಗೊತ್ತಿದೆ. ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಮೇಡಮ್ ಅವರು, ರಾಜು ಅವರು, ಮೃಣಾಲ್ ಹೆಬ್ಬಾಳ್ಕರ್ ಅವರು, ಮಾಸ್ಪಣಿ ಮೇಡಮ್ ಅವರು ಸಭೆ ಉದ್ದೇಶಿ ಮಾತಾಡಿದ್ದಾರೆ. ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ 8 ವಿಧಾನಸಭಾ ವ್ಯಾಪ್ತಿಯ ಕಾರ್ಯಕ್ರಮ ಮಾಡಬೇಕಾಗಿದೆ. ಅದರ ಭಾಗವಾಗಿ ಇವತ್ತು ದಕ್ಷಿಣ ಬೆಳಗಾವಿ ವಿಧಾನಸಭೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬರುವಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ಲಬೇಕಾಗಿದೆ, ಗೆಲ್ಲೇಬೇಕು. ಗೆಲ್ಲಿಸುವಂಥ ಪ್ರಯತ್ನ ನಿಮ್ಮಿಂದ ಆಗ್ಬೇಕಂತ ಇವತ್ತು ಈ ಸಭೆ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕೆ ಗೆಲ್ಲಿಸ್ಬೇಕಂತ ಹಲವಾರು ಕಾರಣಗಳಿದೆ. ಬೆಳಗಾವಿಯಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾಕೆ ಗೆಲ್ಲಬೇಕಂತ ವಿಚಾರ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ವಿಶೇಷವಾಗಿ ಗ್ಯಾರಂಟಿಗಳು, ಅತಿ ಕಡು ಬಡವರಿಗೆ ಸರ್ಕಾರ ಅವ್ರ ಮನೆಯ ಬಾಗಿಲಿಗೆ ಕಾರ್ಯಕ್ರಮ ಮುಗಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಹಿಂದೆ 9 ತಿಂಗಳ ಹಿಂದೆ ಜರುಗಿದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಪಕ್ಷ ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಭರವಸೆ ನೀಡಿದ್ವಿ. ಆ ಸಂದರ್ಭದಲ್ಲಿ ನಾವು ಗ್ಯಾರಂಟಿ ಕೊಡದೆ ನಮಗೆ ಜನ ನಮ್ಮ ಕೈಯನ್ನು ಹಿಡಿದ್ರು, ಆಶೀರ್ವಾದ ಮಾಡಿದರು. ಕಳೆದ 6 ತಿಂಗಳಿಂದ ಯೋಜನೆ ನಿಮ್ಮನ್ನು ತಲುಪ್ತಾ ಇದೆ. ಅದಕ್ಕೋಸ್ಕರ ನಾವು ನಿಮ್ಮ ಮೇಲೆ ಹಕ್ಕಿನಿಂದ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ನಿಮಗೆ ಹೇಳಿ ನುಡಿದಂತೆ ನಡೆದಿದ್ದೀವಿ. ನಮಗೆ ರಾಜಕೀಯವಾಗಿ ಮತಗಳ ಮೂಲಕ ಆಶೀರ್ವಾದ ಮಾಡಬೇಕಂತ ಅದು ಕೇಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಬಹುಶಃ ಚಿಕ್ಕೋಡಿಯಲ್ಲಿ ಮತ್ತು ಬೆಳಗಾವಿಯಲ್ಲಿ ಪಕ್ಷದ ವರಿಷ್ಠರು ಯಾರನ್ನೇ ಅಭ್ಯರ್ಥಿಗಳನ್ನಾಗಿ ಮೃಣಾಲ್ ಮಾಡಲಿ, ಪ್ರಿಯಾಂಕನ್ ಮಾಡಲಿ, ಇನ್ಯಾರನ್ನೇ ಮಾಡಿದ್ರು ಕೂಡ ನಾವು ಸನ್ನದ್ಧರಾಗಿರ್ಬೇಕಂತ ನಾವು ನಿಮಗೆ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತಿಂದ ನಿಮ್ಮ ದಕ್ಷಿಣದವರು ಕೆಲಸ ಪ್ರಾರಂಭ. ಮುಂದೆ 3 ಭಾಗಗಳನ್ನೇ ಮಾಡೋದು, ಒಂದೇ ಭಾಗ ಮಾಡ್ಲಿಕ್ಕಾಗಲ್ಲ. ಒಂದು ಗ್ರಾಮೀಣ ಸಪ್ರೇಟ್ ಮಾಡೋಣ, ಸಿಟಿಯಲ್ಲಿ 2 ಭಾಗ ಮಾಡಿ ಟ್ರೈನಿಂಗ್ ಕೊಡುವಂಥ ಪ್ರಯತ್ನ ಮಾಡಿ. ಯಾಕಂದ್ರೆ ಒಂದೇ ಕಡೆ ಇಷ್ಟು ಜನಕ್ಕೆ ಕೊಡ್ಲಿಕ್ಕೆ ಆಗೋಲ್ಲ. ಎಷ್ಟು ಜನ ಬಂದ್ರಿ BLAಗಳು? ಕೈ ಮಾಡಿ. BLAಗಳು, ಪರ್ಟಿಕ್ಯುಲರ್ BLAಗಳು ನಿಮ್ಮ ಜೊತೆಗೆ 10 ಜನ ಮಾಡಬೇಕು. ಸುಮಾರು 2,000ಕ್ಕಿಂತ ಹೆಚ್ಚಾಗ್ಬೋದು. ಒಂದೇ ಸಾರಿ ಮಾಡ್ಲಿಕ್ಕಾಗಲ್ಲ, 3 ಭಾಗಗಳನ್ನಾಗಿ ಮಾಡೋಣ. ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಎಲ್ಲರೂ ಜವಾಬ್ದಾರಿ ತಗೋಬೇಕು. ನೀವು ಒಬ್ಬರ ಮ್ಯಾಗ ಒಬ್ಬರು ಹಾಕಿದ್ರೆ ಆಗೋಲ್ಲ. ಕಳೆದ 5-6 ವರ್ಷದಿಂದ ನಾವು ದಕ್ಷಿಣಕ್ಕೆ ಬಹಳ ಒತ್ತನ್ನು ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಇಲ್ಲಿ ಶಕ್ತಿ ಕಡಿಮೆ ಇದೆ ಅಂತ ಗೊತ್ತಿದ್ದೇ ನಾವು
ಪ್ರತಿ ಹಂತದಲ್ಲಿ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಭಾಗಿಯಾಗಿದ್ದರು. ಸುಮಾರು 4 ಚುನಾವಣೆ ಮಾಡಿದ್ವಿ ನಾವು. ಬಹುಶಃ 2 MP ಚುನಾವಣೆ ಮಾಡಿದ್ವಿ, 2 MLA ಮಾಡಿದ್ದೀವಿ, 1 ಕಾರ್ಪೊರೇಷನ್ ಚುನಾವಣೆ ಮಾಡಿದ್ವಿ. ಸೋತ್ರು ಕೂಡ ನಾವು ಬಿಟ್ಟಿಲ್ಲ, ಯಾಕಂದರೆ ಅದನ್ನು ಒಂದು ಹಂತಕ್ಕೆ ತರಲೇಬೇಕಂತ ನಾವು ಬಿಟ್ಟಿಲ್ಲ. R&D ಇದ್ದಂಗೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಅದನ್ನು ಮಾಡ್ತಾನೆ ಇರ್ತೀವಿ, ಅದು ಬೀಳ್ತಾನೆ ಇರ್ತೀವಿ, ಮಾಡ್ತಾನೆ ಇರ್ತೀವಿ, ಬೀಳ್ತಾನೆ ಇರ್ತೀವಿ. ಹಾಗೆ ನಾವು ಸೋತ್ರು ಕೂಡ ಬಿಟ್ಟಿಲ್ಲ. ಆದರೆ ನಮ್ಮ ಮತ ಸಂಖ್ಯೆ ಹಿಡ್ಕೊಳ್ಳಲು ಯಶಸ್ವಿ ಆಗಿದ್ದಾವೆ. ನಮಗೆ ಎಷ್ಟು ಮತ ಬರಬೇಕಾಯಿತು ಕಾಂಗ್ರೆಸ್ಗೆ, ಅಷ್ಟು ಮತ ಯಾವುದೇ ಗಾಳಿಯಲ್ಲಿ ಇಟ್ಕೊಂಡು ಪ್ರಯತ್ನ ನಾವು ಮಾಡಿದ್ವಿ. ಅದಕ್ಕಾಗಿ ಕಳೆದ ಚುನಾವಣೆಯಲ್ಲಿ ನಾನು ಇದ್ದಾಗ 30,000 ಮತ ಪಡೆದಿದ್ವಿ. ಈಗ ನಮಗೇನು ಭಾಳ ಬೇಡ, 40,000 ಲೀಡು ಬೇಡ, ನಮ್ಗೆ 50,000 ರಿಂದ 60,000 ಬಿದ್ದರೆ ಸಾಕು, ಅಷ್ಟರಾಗ ನಾವು ಗೆಲ್ತೀವಿ. ಅಷ್ಟೇನು ಬೇಡ, ಒಟ್ಟೆ ನಮ್ಗೆ ಬಿಡೋದು 60,000 ಸಾಕು. ಇನ್ನು 30 ಕೊಟ್ಟರೆ ಸಾಕು, ಅಷ್ಟರಲ್ಲಿ ಗೆಲ್ತೀವಿ, ನಾವು ಗೆಲ್ಸ್ಕೊತೀವಿ. ಉಳಿದ ಕಡೆ ನಾವು ಮಾಡ್ತೀವಿ. ನೀವು 60,000 ಕೊಡಿ ದಕ್ಷಿಣದವ್ರು, ಲೀಡ್ ಗೀಡ್ ಬೇಡ, ಒಟ್ಟಿಗೆ 60,000 ಒಟ್ಟು ಕೊಡಿ. ನೀವು ಎನಿಸಿ 30,000 ಇದೆ, ಇನ್ನು 30,000 ಹೆಂಗೆ ಕೊಡೋದನ್ನ ಇನ್ನೂ 45 ದಿವಸ ಸಮಯ ಇದೆ. ಇವತ್ತಿಂದ ನಿಮ್ಮ ಕೆಲಸ ಪ್ರಾರಂಭ. ಅದಕ್ಕಾಗಿ ನಾವು ಇವತ್ತು ಸಾಂಕೇತಿಕವಾಗಿ ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೀವಿ. 3 ಭಾಗ ಮಾಡಿ, ನಮ್ಮವರು ಇರ್ತಾರೆ, ಮೇಡಮ್ ಜನನೂ ಇರ್ತಾರೆ, ನಮ್ಮ ಕಾರ್ಯಕರ್ತರು ಇರ್ತಾರೆ. ಪ್ರತಿ ಹಳ್ಳಿಯಲ್ಲಿ ಕೂಡ ನೀವು ಇವತ್ತು ನಾಳಿಂದ ನಿಮ್ಮ ಕೆಲಸನ ಪ್ರಾರಂಭ ಮಾಡಿ. ಪ್ರತ್ಯೇಕವಾಗಿ BLAಗಳನ್ನು ನೀವು ಕೂಡಿಸಿ, ಯಾಕಂದ್ರೆ ಮುಖ್ಯವಾಗಿ ಕೆಲಸ ಇರೋದು BLAಗಳು. ಯಾಕಂದ್ರೆ ಅವರೇ ಬೂತ್ಗಳನ್ನು ನೋಡಬೇಕು. ಈಗ ನಮ್ಮ ಬಸವರಾಜ್ ಹೇಳಿದ್ರು, ಅವರು BLAಗಳ ಕೆಲಸ ಏನು, ಮತದಾರ ಹೇಗೆ ಕಂಡುಹಿಡಿಬೇಕು, ಡಿಲೀಟ್ ಮಾಡಬೇಕು, ಅಡಿಷನ್ ಮಾಡಬೇಕು, ಸರ್ವಿಸ್ ಆದವ್ರದ್ದು ಯಾವ ರೀತಿ ಲಾಭ ಪಡಿಬೇಕು, 80 ವರ್ಷ ಆದವ್ರು ಬೇರೆ ಯಾವ ರೀತಿ ಅದನ್ನು ಲಾಭ ಪಡಿಬೇಕು, ಇವನ್ನೆಲ್ಲ ನೀವು BLAಗಳು ಭಾಳ ತ್ವರಿತವಾಗಿ ಮತ್ತೊಂದೆಲ್ಲ ತಿಳ್ಕೊಂಡು ನೀವು ಜಾರಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ರಮೇಶ್ ಅವರಿದ್ದಾರೆ, ಡಗೆ ಸುಮಾರು ಜನ ಇವತ್ತು, ರಮೇಶ್ ಗೋರೆಲ್ ಇರ್ಬೋದು, ಬ್ಲಾಕ್ ಅಧ್ಯಕ್ಷ ಪಾಟೀಲ್ ಇರ್ಬೋದು, ಸುಮಾರು ಜನ, ಸುನೀಲ್ ಹನುಮಣ್ಣ ಅವರು ದಕ್ಷಿಣಕ್ಕೆ ಸೇರಿದಂಥವ್ರು ಭಾಳ ಚೆನ್ನಾಗಿ ಇದ್ರಿ. ಇಲ್ಲಿ ಅಶ್ಫಾಕ್ ಇದ್ದಾರೆ. ನೀವೆಲ್ಲ ಭಾಳ ಗಟ್ಟಿಯಾಗಿ ಇದೊಂದು ನಿಮ್ಮ ಶಕ್ತಿ ತೋರಿಸ್ಲಿಕ್ಕೆ ಅವಕಾಶ, ನಮಗಲ್ಲ ನಿಮಗೆ ದಕ್ಷಿಣದವರಿಗೆ ಶಕ್ತಿ ತೋರಿಸ್ಲಿಕ್ಕೆ ಒಂದು ಅವಕಾಶ ಇದೆ. ಯಾಕಂದ್ರೆ ಎಲ್ಲ ಶಕ್ತಿಯಿಂದ ಹತ್ತಿದೆ. ಬುಲ್ಡೋಜರ್ ಇದೆ, JCB ಇದೆ, ಹೈಡ್ರಾ ಇದೆ, ಏನೆಲ್ಲ ನಿಮಗೆ ತೋರಿಸ್ಕೊಡ್ತೀವಿ. ಆ ಗಿಡ ಬೆಳೆಸ್ಬೇಕಷ್ಟೇ, ಏನು ಬಲಿಷ್ಠವಾಗಿ ಬೆಳೆದಿದೆ. ಇದು ಅವಕಾಶ ನಿಮಗೆ. ನಮ್ಮ ರಮೇಶಿಗೆ ನಾವು ಬಂದಾಗ ಕೇಳ್ತಿರ್ತೀವಿ, ನಮ್ಮ ಜನ ಬದಲಾವಣೆ ಆಗ್ಬೇಕ್ರಿ. ಇದು ಅವಕಾಶ, ಒಂದೇ ಸಾರಿಗೆ ಆಗೋಲ್ಲ. ನೀವು ಯಾವ್ದಾರ ಒಂದು ಲೋವರ್ನ ಇದಕ್ಕೆ ಹೋಗ್ಬೇಕು. ಸಂಜೆಗೆ ಒಂದು ಚೇರ್ ಹಾಕೊಂಡು ಕೂಡಿ, ಆ ಕಡೆ ಒಬ್ರು ಈ ಕಡೆ ಅವರೇ, ಅಲ್ಲಿ ಕಬ್ಬಿಣ ಕಾಶಿ ಬಡಿತಿರ್ತಾರ ನಾವು. ದೊಡ್ಡ ಕಬ್ಬಿಣ ಇದ್ರು ಕೂಡ ಒಂದು 10 ನಿಮಿಷನಾಗ ಅಂತ ಬಡದು ಹೆಂಗ್ ಮಾಡ್ತಾನೆ, ರಮೇಶ್ ಒಂದ್ ಕಡೆ ಕೂಡ್ರಿ, ಟಗ್ಗೆ ಒಂದ್ ಕಡೆ ಕೂಡ್ರಿ, ರಾಘವೇಂದ್ರ ಒಂದ್ ಕಡೆ ಕೂಡ್ರಿ, ಮತ್ತೆ ಯಾರು ಕೂಡ್ರಿ, ಅದು ಹೆಂಗ ಬಡದ ಸಣ್ಣ ಮಾಡ್ತಾರಲ್ಲ, ಹಂಗೆಲ್ಲ ಅವಕಾಶ ಇದೆ. 45 ವರ್ಷ ಹೆಂಗ್ ಬಡಿದ್ರಿ ಬಡಿಯರಿ, ನೋಡ್ಕೋತ ಕೂಡ್ರಿ. ಫಸ್ಟ್ ಹೋಗಿ ಯಾವ್ದು ಇಲ್ಲೇನು ಸುತಾರ ಕಂಬಾರ ಕಡೆ ಹೋಗಿ ನೋಡ್ರಿ, ಹೆಂಗ ಅದನ್ನ ತಿಳಿ ಮಾಡ್ತಾರ, ಟೆಕ್ನಿಕ್ ಇದು. ಅದೆಲ್ಲ ತಿಳಿಸಿ ಹೇಳಿ. ಕಾಂಗ್ರೆಸ್ ಸರ್ಕಾರ ಬಂದಾಗ ನೇಕಾರರಿಗೆ ಸವಲತ್ತುಗಳನ್ನು ಕೊಟ್ಟಿದ್ವಿ. 10 HP ಅವರಿಗೆ ಯಾವುದೇ ಬೆಲೆ ಇಲ್ಲ, 10 ರಿಂದ 20 ಸಾವಿರ ಉಳಿತು ಅಂತ ಹೇಳಿದ್ರಿ ನೀವು. ಹಿಂದೆ ನಾ ಮಂತ್ರಿ ಇದ್ದಾಗ ₹3.25 ಸುಮಾರು ಯಾವಾಗ ಅದು 20 ವರ್ಷ ಹಿಂದೆ. ಅವಾಗೇನ ₹1.25 ಮಾಡಿದ್ರಿಂದ ಇಲ್ಲಿವರೆಗೆ ಬದುಕ್ತಿದ್ವು ಮೇಡಮ್. 20 ವರ್ಷದಿಂದ ನಾವು ಸಿದ್ದರಾಮಯ್ಯ ಜಗಳ ಮಾಡಿ ರಾಜೀನಾಮೆ ಕೊಟ್ಟಿದ್ದೆ. ಅವಾಗ ಸಿದ್ದರಾಮಯ್ಯ ಮಾಡೋಲ್ಲ ಅಂದ್ರು, ಮಾಡದೇ ಇದ್ರೆ ನಾವೇನ್ ಮಾಡಿದ್ವಿ, ಮಂತ್ರಿ ಅಂತ ರಾಜೀನಾಮೆ ಕೊಟ್ಟಿದ್ದೀವಿ. ಅವಾಗೆ ₹1.25 ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೆ ನೇಕಾರರು ಬದುಕಲಿಕ್ಕೆ ಅನುಕೂಲ ಆಯ್ತು. ಈಗ ಅದು ಮೊನ್ನೆ ಸಿದ್ದರಾಮಯ್ಯ ಅವರು 10 HP ವರೆಗೆ ತೆಗೆದಾಕರು. BJP ಅವರು ಎಷ್ಟು ಧೈರ್ಯ ಅಂದ್ರೆ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸರ್ಕ್ಯುಲರ್ ಬಂತು, ₹1.25 ರಿಂದ 3.25, 4.20 ಮೇಡಮ್. ಚುನಾವಣೆ ನಡೆದಿದೆ 9 ತಿಂಗಳಿಂದ. ಚುನಾವಣೆ ಸಂದರ್ಭದಲ್ಲಿ ಏಪ್ರಿಲ್ ಅಲ್ಲಿ 1.25 ಇದ್ದು 4.25 ಮಾಡಿ ಆದೇಶ ಹೊಡಿಸಿರೋ. ಅಂದ್ರೆ ಅಷ್ಟು ಅವರಿಗೆ ಧೈರ್ಯ. ಇವ್ರಿಗೆ ಹೆಂಗ್ ಮಾಡಿದ್ರು ಓಟ್ ಹಾಕ್ತಾರಂತ ಬಹುಶಃ ಅವ್ರಿಗೆ ಧೈರ್ಯ ಇದೆ ಅವ್ರಿಗೆ. ಅದಕ್ಕಾಗಿ ತಿಳಿಸಿ ಹೇಳಿ ಅವ್ರಿಗೆ.
ಹಂತವಾಗಿ ತಿಳಿಸ್ಬೇಕು. ಯಾವುದೇ ಒಂದು ವ್ಯಕ್ತಿ ಬದಲಾವಣೆ ಹಾಕಲಿಕ್ಕೆ ಸಮಯ ಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಬಂದಾಗ ಏನೇನು ಅನುಕೂಲ ಆಗಿದೆ, ಮತ್ತೆ ಈಗ 2,000 ರೂಪಾಯಿ ತಗೋತಿರ್ಬೇಕಲ್ಲ ಮತ್ತೆಲ್ಲರೂ. ಮತ್ತೆ ಈಗ ಹೋಗಿ ಮಣಿ ಆಯಿ ಮುಂದೆ ಕುಂತ ಬಿಡೋದು, ಈಗ ಅಜ್ಜಿ ಮುಂದೆ ಆ ಮಗ್ಗದ ಮುಂದೆ ಕುಂತ 2,000 ರೂಪಾಯಿ ತಗೊಂಡು ಏನು ಮಾಡಿದೆ, ಏನು ಖರ್ಚು ಮಾಡಿದೆ, ಹೆಂಗೆ ಮಾಡತ್ತಿ, ಬಸ್ನಾಗ ಎಲ್ಲೆಲ್ಲಿ ಹೋಗಿದ್ದೆ ಕೇಳೋದು ನಾವು. ಕೇಳಿ ಅವನ್ನೆಲ್ಲ ಬದಲಾವಣೆ ಮಾಡಿ ನೀವು 50,000 ರಿಂದ 60,000 ನಮಗೆ ದಕ್ಷಿಣದಾಗ ಓಟ್ ಕೊಟ್ರೆ ಸಾಕು. ಅಟ್ರಾಗ ನಾವು ಗೆದ್ಕೋತೀವಿ. ನಾವು ಮುಂದೆ ಬೇರೆ ಕಡೆ ಏನಾರ ದಾರಿ ಹುಡುಕ್ತೀವಿ. ಅದಕ್ಕಾಗಿ ಸುಮಾರು ಚುನಾವಣೆ ಮಾಡಿದ್ವಿ. ನಾವು 5 ಚುನಾವಣೆನ ನಾವು ನೇರವಾಗಿ ಮಾಡಿದ್ದೀವಿ. ಎಲ್ಲರೂ ಪರಿಚಯ ಇಲ್ಲದಾಗ ನಾವು ಇಲ್ಲಿ ಸಭೆಗಳನ್ನು ಮಾಡಿದ್ದೀವಿ, ಚುನಾವಣೆ ಮಾಡಿದ್ದೀವಿ. ಸೊ ಹೀಗಾಗಿ ಕೆಲಸ ಕೂಡ ಇತ್ತಿತ್ತಲಾಗೆ ಪ್ರಾರಂಭ ಮಾಡಿದ್ದೀವಿ. ಗ್ರಾಮೀಣದಲ್ಲಿರ್ಬೋದು, ಸಿಟಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸ್ವತಂತ್ರ ಕಾರ್ಪೊರೇಟರ್ಗಳಿದ್ದಾರೆ. ನೀವೆಲ್ಲ ಒಂದೇ ವೇದಿಕೆಯಲ್ಲಿ ಬಂದು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಸಿದ್ದರಾಮಯ್ಯ ಸರ್ಕಾರ ಬಡವರ ಪರವಾಗಿರುವಂಥ ಸರ್ಕಾರ. ಇದು ಬಡವರ ಪರವಾಗಿ. BJP ಹವಾದಲ್ಲಿ ಇಡುವಂಥ ಹವಾದಾಗ ಇಟ್ಟುಬಿಡ್ತಾರ ಅವ್ರು. ಗಾಳಿ ಮ್ಯಾಗೆ ಅದು ಆಕ್ಸಿಜನ್ ICUದಲ್ಲಿ ಇಟ್ಟಿರ್ತಾರ ಅವ್ರು. ಕಳೆದ ಸಾರಿ ಸರ್ಜಿಕಲ್ ಸ್ಟ್ರೈಕ್ ಅಂದ್ರು, ಹಿಂದೆ ಸ್ವಿಸ್ ಬ್ಯಾಂಕ್ನಾಗ ದುಡ್ಡು ತರ್ತೀವಿ ಅಂದ್ರು. ಈಗ ರಾಮ ಮಂದಿರ ತಿಳಿದ್ರು, ರಾಮ ಮಂದಿರ ಕ್ಯಾಚ್ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ರಾಮ ಎಲ್ಲರೂ ಮನ್ಯಾಗ ಇದಾನ. ಹೀಗಾಗಿ ರಾಮನ ಹೇಳ್ತಾ ಇಲ್ಲ, ಅವ್ರು ರಾಮನ ಬಿಟ್ಟಿದ್ದಾನ. ಯಾಕಂದ್ರೆ ಬಡವ್ರ ಮನ್ಯಾಗ ಅದಾನ, SC ST ಎಲ್ಲಿ ಅದಾನ, ಎಲ್ಲರ ಮನ್ಯಾಗ ರಾಮ್ ಇದ್ದಾನ. ರಾಮ್ನ ಹೇಳಕ್ ಹೋದ್ರು ರಾಮ್ ಕ್ಯಾಚ್ ಆಗಿಲ್ಲ. ಇನ್ನೇನು ಹೊಸ ಹುಡುಕ್ತಾರ ಗೊತ್ತಿಲ್ಲ. ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಿ ನಿಮಗೆ ಓಟ್ ಕೇಳ್ತಾ ಇದ್ವಿ. ಈ ದೇಶವನ್ನ ಕಟ್ಟಿದಂಥ ಪಕ್ಷ ಇದು. ಶಾಲೆಗಳನ್ನು ಕಟ್ಟಿದ್ದೀವಿ, ಯೂನಿವರ್ಸಿಟಿಗಳನ್ನು ಕಟ್ಟಿದ್ದೀವಿ, ರೈಲ್ ನೆಟ್ವರ್ಕ್ ಕಟ್ಟಿದ್ದೀವಿ, ಟೆಲಿಕಮ್ಯುನಿಕೇಶನ್ ಕಟ್ಟಿದ್ದೀವಿ, ವಿದ್ಯಾಸಂಸ್ಥೆಗಳನ್ನು, ISRO ಕಟ್ಟಿದ್ದೀವಿ, ಸ್ಯಾಟಲೈಟ್ ಹಾರಿಸುವಂಥ ಸಂಸ್ಥೆ. ಇದೆಲ್ಲ ಮಾಡಿದ್ದು ಇಂದಿನ ಕಾಂಗ್ರೆಸ್ಸಿನ 50 ವರ್ಷಗಳ ಸಾಧನೆ. ಡ್ಯಾಮ್ ಕಟ್ಟಿದ್ದೀವಿ, ಸುಮಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ವಿ. ಹೀಗಾಗಿ ದೇಶ ಇಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆ. ನಿನ್ನೊಬ್ರು ಯಾರೋ ಯೂಟ್ಯೂಬ್ದಾಗ ಹೇಳ್ತಾ ಇದ್ರು, ರಾಮನಗರದು ಅಲ್ಲಿ ಏನೋ ಇಂಟರ್ವ್ಯೂ ಮಾಡ್ತಿದ್ರು ಒಬ್ಬನ ಯಾರೋ. ಇವರೆಲ್ಲ ಕಾಂಗ್ರೆಸ್ನವ್ರು ಮಾಡ್ಯಾರ, ಇವರೆಲ್ಲ ಹಣ್ಣು ತಿನ್ನತ್ತಾರ, ಬೆಳೆಸ್ತಾರೆ ಯಾರು ಕಾಂಗ್ರೆಸ್ನವ್ರು ಈ ಗಿಡ. ಈಗ ಸುಮ್ಮನೆ ಇವ್ರು ಕೂತು ಗಿಡದಲ್ಲಿ ಹಣ್ಣು ತಿಂತಿದಾರಂತ BJP ಅವ್ರಿಗೆ ವ್ಯಂಗ್ಯ ಮಾಡ್ತಿದ್ರು ಅವರು. ಹೀಗಾಗಿ ತಾವೆಲ್ಲ ಇವತ್ತಿಂದ ಕೆಲಸಕ್ಕೆ ಹತ್ತಬೇಕು. ನಾವು ದಕ್ಷಿಣದಲ್ಲಿ ಕಡಿಮೆ ಇರ್ಬೋದು, ಭಾವನೆ ಇದೆ. ಅವ್ರು ನಮ್ದೇ ಅಂತ ಒಂದು ವೋಟ್ ಬ್ಯಾಂಕ್ ಇದ್ದೇ ಇದೆ. ನಾವು ಎಷ್ಟೇ ವೀಕ್ ಇದ್ರು ಕೂಡ, ಇಲ್ಲಿ ನಮ್ಮ ಲೀಡ್ರ್ ಇಲ್ಲ, ಏಜೆಂಟ್ ಇಲ್ಲ ಇದ್ರು ಕೂಡ ನಾವು ವೋಟ್ ತಗೋತೀವಿ. ಅದನ್ನ ಡಬಲ್ ಮಾಡುವಂಥ ಕೆಲಸ ನೀವೆಲ್ಲರೂ ಮಾಡಬೇಕು. ಈಗ ಇದ್ದವ್ರು ಇನ್ನೊಂದು ವೋಟ್ ಹಾಕ್ಸಿದ್ರೆ ಸಾಕು. ಈಗೇನಿದ್ದೀರಿ ಇನ್ನೊಂದು ವೋಟ್ ಹಾಕ್ಸುವಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿ ಚಿಕ್ಕೋಡಿ ಮತ್ತು ಬೆಳಗಾವಿ ಖಂಡಿತವಾಗಿ ಗೆಲ್ತೀವಿ. ರಾಜ್ಯದಲ್ಲಿ ಇನ್ನೂ ಹೆಚ್ಚು ಕಾಂಗ್ರೆಸ್ಸಿನ ಲೋಕಸಭೆ ಅಭ್ಯರ್ಥಿಗಳು ಗೆಲ್ಲಬೇಕಾಗಿದೆ. ಅದಕ್ಕೂ ಕೂಡ ನಮ್ಮ ಸಿದ್ದರಾಮಯ್ಯವರು, DCM DK ಶಿವಕುಮಾರ್ ಅವರು ಹಗಲು ಎರಡು ಪ್ರಯತ್ನ ಮಾಡ್ತಿದ್ದಾರೆ. ನಾವು ಹೆಚ್ಚು ಈ 2 ಭಾಗಕ್ಕೆ ಸೀಮಿತವಾಗಿ ಕೆಲಸ ಮಾಡೋಣ. ಗೆಲ್ಲುವ ಮೂಲಕ ಮತ್ತೆ ಹೊಸ ಯೋಜನೆಗಳನ್ನು ತರಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ನೋಡಿ, ಇವತ್ತು ನಾವು ಇಬ್ಬರು ಅಧಿಕಾರಿ ಇರೋದ್ರಿಂದ ನೀರಾವರಿಗೆ ಕೆರೆ ತುಂಬಿಸುವಂಥದ್ದು ಇರ್ಬೋದು, ರಸ್ತೆಗಳ ಇರ್ಬೋದು. ಬೆಳಗಾವಿಯಲ್ಲಿ 50 ಕೋಟಿ ರೂಪಾಯಿ ಖರ್ಚು ಮಾಡಿ ಕ್ರೀಡಾಂಗಣ ಮಾಡ್ತಾ ಇದ್ವಿ. 50 crores. ಈ ಸಾರಿ 10 ಕೋಟಿ ಕೊಟ್ಟಿದ್ದೀವಿ. ಪ್ರತಿ ವರ್ಷ 10 ಕೋಟಿ, ಇನ್ನು 4 ವರ್ಷ ಕೊಡ್ತೀವಿ. ರಾಜು ನೇತೃತ್ವದಲ್ಲಿ ಆ ಕ್ರೀಡಾಂಗಣ ಆಗ್ತಾ ಇದೆ. ಹೊಸ DC ಆಫೀಸನ್ನು ಕಟ್ತಾ ಇದ್ದೀವಿ, ಫ್ಲೈಓವರ್ ಮಾಡ್ತಾ ಇದ್ದೀವಿ. ಸುಮಾರು ಕೆಲಸಗಳನ್ನು ನಮ್ಮ ಇಲಾಖೆ ಇರ್ಬೋದು, ಬೇರೆ ಇಲಾಖೆಗಳಿಂದ ಕೂಡ ಇವತ್ತು ಒಳ್ಳೆ ಕೆಲಸ ಆಗ್ತಾ ಇದೆ. ಜೊತೆಗೆ 60,000 ಕೋಟಿ ಖರ್ಚು ಮಾಡಿ ಬಡವರಿಗೆ ಅನುಕೂಲ ಆಗಲಿ ಅಂತ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ತಾವು ದಕ್ಷಿಣದವರು ಇವತ್ತಿಂದ ಕೆಲಸಕ್ಕೆ ಹತ್ತಬೇಕು. ಅವ್ರೇನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, ನೀವೇನು ಮಾಡ್ತಾರೆ ಅಷ್ಟೇ ನಮಗೆ ಬೇಕು. ಅವ್ರದ್ದು ಬಿಟ್ಬಿಡಿ. ನೀವೇನು ನಮಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಎಷ್ಟು ಮತ ಹೆಚ್ಚು ಕೊಡ್ಲಿಕ್ಕೆ ಸಾಧ್ಯತೆ ಅದ್ರ ಬಗ್ಗೆ ಗಮನ ಕೊಡಿ. ನಾವು ಇರ್ತೀವಿ, ಮೇಡಮ್ ಅವರು ಇರ್ತಾರೆ, ನೀವು ಇರ್ತೀರಿ. ನಮ್ಮ ಪಕ್ಷದ ವರಿಷ್ಠ ಕೂಡ ನಮ್ಮ ಜೊತೆ ಕೂಡಿ ಕೆಲಸ ಮಾಡೋಣ. ಮತ್ತು 3 ಡಿವೈಡ್ ಆಗಿ ನೀವು ಕೆಲಸ ಮಾಡಿ. BLOಗಳನ್ನು ಸಪ್ರೇಟ್ ಆಗಿ ಕರಿಬೇಕು. ಕಾರ್ಯಕರ್ತರು ನೀವು ಕೆಲಸ ನೀವು ಮಾಡಿ, BLOಗಳ ಕೆಲಸ
ಅವರು ಬೂತ್ ಸೀಮಿತವಾಗಿ ಕೆಲಸ ಮಾಡಲಿ, ನೀವು ಮತದಾರರನ್ನ ಸೆಳೆಯುವಂಥ ಪ್ರಯತ್ನವನ್ನು ತಾವು ಮಾಡ್ತಾರೆ ಅಂತೇಳಿ ಇವತ್ತಿನ ಕಾರ್ಯಕ್ರಮ ತಾವು ಭಾಗವಹಿಸಕ್ಕಾಗಿ ತಮಗೆ ಮತ್ತೊಮ್ಮೆ ಅಭಿನಂದಿಸಿ, ಒಟ್ಟಾರೆಯಾಗಿ ಕಾಂಗ್ರೆಸ್ಸಿನ ಬಾವುಟ, ಯಾಕಂದ್ರೆ ಭಾಳ ದಿನಗಳಿಂದ ಗೆದ್ದಿಲ್ಲ ನಾವು, ಬೆಳಗಾವಿಯಲ್ಲಿ ಕೂಡ ಗೆದ್ದಿಲ್ಲ ಮತ್ತು ಚಿಕ್ಕೋಡಿಯಲ್ಲಿ ಕೂಡ ಗೆದ್ದಿಲ್ಲ. ಅದಕ್ಕೆ ಈ ಸಾರಿ ಕಾಂಗ್ರೆಸ್ಸಿನ ಬಾವುಟ ಹಾರಿಸ್ತಾರೆ ಅಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.